ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಮಸ್ಕಾರ ನಮ್ಮೆಲ್ಲ ಚಾಲಕ ಮಿತ್ರರಿಗೆ. ನಾನು ಪವನ್ ಪುರಾಣಿ, ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರು. ನಾವು ತುಂಬ ಫಾಲೋಅಪ್ ಮಾಡಿ ನಾವು ಮೀಡಿಯಾದಿಂದ ಬಂದಿಲ್ಲ ಅನ್ನೋದಷ್ಟೇ, ಬಟ್ ಹಿಂದೆ ನಾವು ತುಂಬ ಇದ್ರ ಬಗ್ಗೆ ಕೆಲಸಗಳು ಮಾಡಿದ್ದೀವಿ ನಾವು. ಸೊ ಆ ಒಂದು ಪ್ರತಿಫಲನೇನೋ ಇವತ್ತು ನಮಗೆ ಕೋರ್ಟ್ ಕಡೆಯಿಂದ ಒಂದು ಆದೇಶ ಬಂದಿದೆ. ಏನಪ್ಪ ಅನ್ನೋದಂದರೆ, ಜೂನ್ 15ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಾವು ಯಾವುದೇ ಥರದ ಅಡೆತಡೆ ಇಲ್ಲದೆ ಬೈಕ್ ಟ್ಯಾಕ್ಸಿನ ಆರಾಮಾಗಿ ಮಾಡ್ಬೋದು. ಇದು ನಮ್ಮ ಎಲ್ಲ ಚಾಲಕ ಮಿತ್ರರಿಗೆ ಒಂದು ಸಿಹಿ ಸುದ್ದಿ. ಇನ್ನು ಮುಂದೆನೂ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸದ್ಯದ ಮೇರೆಗೆ ಜೂನ್ 15ನೇ ತಾರೀಕು ತನಕ ಅಂತೂ ಯಾರು ಪೊಲೀಸರು ಹಿಡಿಯಲ್ಲ, ಯಾವ ಆರ್ ಟಿ ಒದವರು ಹಿಡಿಯಲ್ಲ, ಯಾವ ಆಟೋದವರು ಹಿಡಿಯಲ್ಲ. ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಿಂದ ಮುಂಚೆ ಹೆಂಗೆ ಮಾಡ್ತಿದ್ದೀರಾ ಹಾಗೆ ಧೈರ್ಯವಾಗಿ ಡ್ಯೂಟಿ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಚಾಲಕ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್, ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಈ ಪ್ರಯಾಣವನ್ನು ಕನಸಿನಿಂದ ಪ್ರಾರಂಭ ಮಾಡಿದ್ವಿ. ಸ್ವಲ್ಪ ಆದಾಯ, ಹೆಚ್ಚು ಗೌರವ ಹಾಗೂ ಬೆಂಗಳೂರು ನಗರ ಬ್ರ್ಯಾಂಡಿಂಗ್ ಸೇವೆಗಾಗಿ. ನ್ಯಾಯಾಲಯ ನಮ್ಮಲ್ಲಿ ನಿರ್ಣಯ ನೀಡಿದರೂ ಇದು ನಮ್ಮ ಅಂತ್ಯ ಅಲ್ಲ, ಹೊಸ ಹೋರಾಟದ ಆರಂಭ. ನಾವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀವಿ ಅಂದರೆ ನಮ್ಮ ದೌರ್ಬಲ್ಯದಿಂದ ಅಲ್ಲ, ಅದು ನಮ್ಮ ಹೆಮ್ಮೆ, ನಮ್ಮ ಕುಟುಂಬದ ಭವಿಷ್ಯ ಹಾಗೂ ನಮ್ಮ ಹಕ್ಕುಗಳಿಗಾಗಿ ನಾವೆಲ್ಲ ಎದ್ದು ನಿಲ್ಲಬೇಕಾಗಿದೆ. ಸೊ ತಾಳ್ಮೆಯಿಂದ ಇರಿ, ಐಕ್ಯತೆ ಕಾಪಾಡಿ, ನಾವೆಲ್ಲ ಒಟ್ಟಾಗಿ ಇದ್ದರೆ ಯಾವುದೇ ತೊಡಕು ನಮ್ಮನ್ನು ತಡೆಯಲು ಸಾಧ್ಯ ಇಲ್ಲ. ನಮ್ಮ ವಿರೋಧಿಗಳು, ನಾವು ವಿರೋಧಿಗಳೇ ಅಂದ್ಕೊಂಡೇ ಇರಲ್ಲ. ಬೆಂಗಳೂರು ಒಂದು ಚೈನ್ ಸಿಸ್ಟಮ್ ಇರಬೇಕು. ಒಬ್ಬರಿಗಾದರೆ ಬೈಕ್ ಟ್ಯಾಕ್ಸಿ, 3 ಜನಕ್ಕಾದರೆ ಆಟೋ, 4 ಜನಕ್ಕಾದರೆ ಕ್ಯಾಬ್ ಅಂತ. ಸೊ ಕೆಲವು ಕಾರಣದ ಕೈಗಳು ನಮ್ಮ ಹಿಂದೆ ಕೆಲಸ ಮಾಡ್ತಾಯಿದ್ವು. ಸೊ ಅವ್ರು ನಮ್ಮನ್ನು ನಿಂದಿಸಿದಾಗ ನಾವು ಸಾವಿರಾರು ಜನ ನಮ್ಗೆ ಗಮನಿಸೋ ಹಾಗೆ ಮಾಡ್ತಾಯಿದ್ವಿ. ಸೊ ಇನ್ಮೇಲೆ ನಾವು ಗಮನಿಸ್ತಾ ಇರ್ತೀರಿ. 6 ವಾರ ಆದಮೇಲೆ ನೋಡೋಣ. ಬೆಂಗಳೂರು ವಿಧಾನಸೌಧ, ರೈಲ್ವೆ ಸ್ಟೇಷನ್ನು, ಬೇರೆ ಬೇರೆ ಕಡೆಗಳಲ್ಲಿ 2 ಕಿಲೋಮೀಟ್ರಿಗೆ, 5 ಕಿಲೋಮೀಟ್ರಿಗೆ 500 ರೂಪಾಯಿ, 700 ರೂಪಾಯಿ ಹೆಂಗೆ ಕೇಳ್ತಾಯಿದ್ರಿ ಜನರ ಹತ್ರ, ಅದನ್ನೆಲ್ಲ ಇನ್ಮೇಲೆ ನಾವು ನಮ್ಮ ರೈಡ್ರಿಗೆ ಹೇಳ್ತೀರಿ, ಗಮನಿಸ್ತಾ ಇರ್ತೀರಿ. ಹಾಗಂದ್ಬಿಟ್ಟು ನಾವು ನಿಮ್ಮ ಥರ ಜಗಳ ಆಡೋದು, ಫೋನ್ ಕಿತ್ಕೊಳ್ಳೋದು, ಅಪಶಬ್ದದಿಂದ ಬೈಕ್ಗಳ ಮಾಡೋದು ಅದೆಲ್ಲ ಮಾಡಲ್ಲ. ನಾವು ಗಾಡಿ ಬಿಡಿಯಲ್ಲಿ ತಿನ್ನೋರಲ್ಲ. ವಿ ಆರ್ ಸೆಲ್ಫ್ ಮೇಡ್, ಸೆಲ್ಫ್ ಡ್ರೈವರ್ ಆ್ಯಂಡ್ ಪ್ರೌಡ್. ನಮಸ್ಕಾರ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋ. ಗಮನಿಸೋದ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನಿಮಗೆಲ್ಲ ಲಾಸ್ಟು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಗಿದೆ. ನಾನೇ ಒಂದು ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಏನಕ್ಕೆ ಒಂದು ಸ್ವಲ್ಪ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ರಿಯಲಿ ಸಾರಿ. ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಬೈಕ್ ಟ್ಯಾಕ್ಸಿದು ಹಾಟ್ ಟಾಪಿಕ್ ಅಂತ ಹೇಳ್ಬೋದು. ಮೊನ್ನೆ ನೋಡಿದ್ರೆ ನಮ್ಮ ಸಚಿವರು, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಬಂದ್ಬಿಟ್ಟು ಇಲ್ಲ, ಇದು ಲೈಕ್ ಕಂಪ್ಲೀಟ್ಲಿ ಇನ್ನು ಮುಂದೆ ಇದಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ನ ನೀವು ನೋಡಿದ್ದೀರಾ, ಅದನ್ನು ಹಾಕ್ತೀನಿ, ಆದರೆ ಟ್ರೈ ಮಾಡ್ತೀನಿ. ನೀವು ಅದನ್ನು ನೋಡಿದ್ದೀರಾ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಹುಷಾರಿಲ್ದಿರೋ ಕಾರಣ. ಸೊ ಅದಾದಮೇಲೆ ನಿನ್ನೆ, ಓಕೆನಾ, 29ನೇ ತಾರೀಕು ಏಪ್ರಿಲ್ ಮತ್ತೆ ಹೈಕೋರ್ಟಿಂದ ಒಂದು ಸೂಚನೆ ಬಂದಿದೆ. ಅದೇನಪ್ಪ ಅಂದರೆ ಜೂನ್ 15ನೇ ತಾರೀಕುವರೆಗೂ ಬೈಕ್ ಟ್ಯಾಕ್ಸಿನ ರನ್ ಮಾಡಬಹುದು ಅಂತ. ಸೊ ನಿಮಗೆಲ್ಲ ಗೊತ್ತಿದೆ, 6 ವಾರ ಟೈಮ್ ಕೊಟ್ಟಿತ್ತು ಹೈಕೋರ್ಟು. ನಮ್ಮ ಏನು ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿದ್ದಾವೆ ಎಲ್ಲ ಕಂಪ್ನಿಯವ್ರಿಗೂ ಟೈಮ್ ಕೊಟ್ಟಿತ್ತು. ಏನಂತ ಟೈಮ್ ಕೊಟ್ಟಿತ್ತು ಅಂತಂದರೆ, ಲೈಕ್ 6 ವಾರ ಒಳಗಡೆ ನೀವು ಸ್ಥಗಿತ ಮಾಡಬೇಕು. ಸೊ ಅದಾದಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಏನು ಡಿಸಿಷನ್ ತೊಗೊಬೇಕು ಅಂತ ಯೋಚನೆ ಮಾಡಬೇಕು ಅಂತ ಒಂದು ತೀರ್ಪು ಬಂದಿತ್ತು. ನಿಮಗೆಲ್ಲ ಗೊತ್ತಿದೆ ಅದೆಲ್ಲ. ಸೊ ಅದಾದಮೇಲೆ ಈಗ 29ನೇ ತಾರೀಕು ಏಪ್ರಿಲ್ ಇನ್ನೊಂದು ತೀರ್ಪು ಬಂದಿದೆ. ಅದೇನಪ್ಪ ಅಂದರೆ ಇನ್ನು ಜೂನ್ 15ನೇ ತಾರೀಕುವರೆಗೂ ಈ ಒಂದು ಬೈಕ್ ಟ್ಯಾಕ್ಸಿನ ರನ್ ಮಾಡ್ಬೋದು ಅಂತ ಕಂಪ್ನಿಗಳಿಗೆ ಇದು ಬಂದಿದೆ. ಸೊ ಇದು ನಮ್ಮ ಎಲ್ಲ ರೈಡರ್ಸ್ಗೂ ಒಂದು ಖುಷಿ ಪಡೋ ಸುದ್ದಿ. ಸೊ ಒಂದು ಸ್ವಲ್ಪ ತುಂಬ ದಿವಸದಿಂದ ನಿಮಗೆಲ್ಲ ಗೊತ್ತಿದೆ, ಸಿಕ್ಕಾಪಟ್ಟೆ ಇದ್ರ ಮೇಲೆ ಡಿಪೆಂಡ್ ಆಗಿರೋಂಥ ನಮ್ಮ ರೈಡರ್ಸ್ ತುಂಬ ಜನ ಇದ್ದಾರೆ, ಓಕೆನಾ. ಸೊ ಸಿಕ್ಕಾಪಟ್ಟೆ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಇದು ಯಾರಿಗೆ ಅರ್ಥ ಆಗುತ್ತೋ ಯಾರಿಗೆ ಅರ್ಥ ಆಗೋಲ್ಲ ಗೊತ್ತಿಲ್ಲ. ಏನಕ್ಕೆ ಅಂದರೆ ನೋಡಿ, ಒಂದು ರೈಡರ್ಸ್ ಆಗಲಿ ಯಾರೇ ಆಗಲಿ, ನಾನು ಒಂದು ಮಾತು ಹೇಳೋದೇನಪ್ಪ ಅಂದರೆ, ಇದ್ರ ಮೇಲೆ ತುಂಬ ನನಗೆ ಗೊತ್ತಿರೋ ಪ್ರಕಾರ ತುಂಬ ಲೈಫ್ಸು ಈ ಒಂದು ಬೈಕ್ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದು ನಮಗೆ ಮಾತ್ರ ಗೊತ್ತು. ನಾವೊಂದು ಅಸೋಸಿಯೇಷನಲ್ಲಿ ಇದ್ದಾಗ ನಮ್ಮ ಹತ್ರ ಬರೋಂತಹ ಮೆಸೇಜಸ್ ಆಗಲಿ, ನಮ್ಮ ಹತ್ರ ಬರೋಂಥ ರಿಕ್ವೆಸ್ಟ್ ಆಗಲಿ, ಅವೆಲ್ಲ ನೋಡಿದಾಗ ಅಕಸ್ಮಾತ್ ಈ ಥರ ಆದರೆ ಹೆಂಗಪ್ಪ ಇವ್ರ ಜೀವನಗಳು ಅಂತ ಅನಿಸ್ಬಿಡ್ತದೆ. ಸೊ ಅಂತೂ ಆಟೋದವರು ಮತ್ತು ಏನು ಈ ಬೈಕ್ ಟ್ಯಾಕ್ಸಿ ಆಟೋದವರು ಮತ್ತು ಈ ಬೈಕ್ ಟ್ಯಾಕ್ಸಿ ಏನು ಈ ನಡೀತಾ ಇದೆ, ಈ ಒಂದು ವಾರ ಅಂತ ಹೇಳಬೇಕು, ಇಲ್ಲಾಂದರೆ ವಾರ ಅಂತೂ ಅಲ್ಲ, ಇದು
ಲೈಕ್ ಈ ಒಂದು ಜಟಾಪಟಿ ಏನು ನಡೀತಾ ಇದೋ ಇದರಲ್ಲಿ ಒಂದು ಅವ್ರ ಕಡೆನೂ ಒಂದಷ್ಟು ಬರೋದಿದೆ, ನಮಗೂ ಅಷ್ಟು ಬರೋದಿದೆ. ನಾನು ಹೇಳೋದು ಏನಪ್ಪ ಅಂದರೆ ಲೈಕ್ ಅವರು ಅವ್ರ ಫ್ಯಾಮಿಲಿಗೋಸ್ಕರನೇ ದುಡಿಯೋದು, ನಾವು ನಮ್ಮ ಫ್ಯಾಮಿಲಿಗೋಸ್ಕರನೇ ದುಡಿಯೋದು. ಸೊ ಇದಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹತ್ರ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಏನೋ ಒಂದು ಅವ್ರಿಗೂ ಯೂಸ್ ಆಗಬೇಕು, ಇಲ್ಲ ಇವ್ರಿಗೂ ಯೂಸ್ ಆಗಬೇಕು ಅಂತ ಒಂದು ಏನೋ ಒಂದು ನಿರ್ಧಾರ ತಂದರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು. ನಾನು ಹೇಳ್ತೀನಿ ನೋಡಿ, ನಾನು ಬೈಕ್ ಟ್ಯಾಕ್ಸಿ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಆಟೋದವ್ರಿಗೂ ತೊಂದರೆ ಆಗಬಾರ್ದು. ನೀವು ತರೋವಂಥ ತೀರ್ಪು ಆಗಲಿ, ಇಲ್ಲ ನೀವು ತರೋವಂತಹ ಏನೇ ಮುಂದೆ ಬರುವಂಥ ಇದು ಅವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ನಮ್ಮ ಜೀವನಗಳು ನಡಿಬೇಕು, ಅವ್ರ ಜೀವನವೂ ನಡಿಬೇಕು. ಅಂಥದ್ದೇನಾದರೂ ಒಂದು ಸೂಚನೆನ, ಅಂಥದ್ದೇನಾದರೂ ಒಂದು ಇದನ್ನು ನಮ್ಮ ಕರ್ನಾಟಕ ಗೌರ್ಮೆಂಟ್ ತರಲಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲ ಅಂದರೆ ನಮಗೂ ನಿಜ ಹೇಳ್ಬೇಕಂದ್ರೆ ಗೊತ್ತಿದೆ ಎಷ್ಟೆಲ್ಲ ಕಷ್ಟಪಡ್ತೀವಿ, ಎಷ್ಟೆಲ್ಲ ಇದು ಅಂತ. ಸೊ ನಮಗೂ ಸಾಕಾಗ್ಬಿಡುತ್ತೆ. ಸೊ ಫೈನಲಾಗಿ ನಾನು ಇನ್ನೊಂದು ಸರಿ ಹೇಳೋದೇನಪ್ಪ ಅಂದರೆ 15ನೇ ತಾರೀಕು ಜೂನ್ವರೆಗೂ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಸೊ ಅಲ್ಲಿವರೆಗೂ ನೀವು ಮಾಡಬಹುದು. ಅದಾದಮೇಲೆ ನಮ್ಮ ಹೈಕೋರ್ಟ್ ಆಗಲಿ ಇಲ್ಲ ಸರ್ಕಾರ ಏನು ತೀರ್ಪು ಕೊಡುತ್ತೋ ಅದ್ರ ಮೇಲೆ ನಾವು ನಿರ್ಧಾರ ತಗೊಳ್ಳೋಣ. ನಾನೊಂದೇ ಹೇಳೋದು, ನಮ್ಮ ಹುಡುಗರಿಗೆ ನೋಡಿ, ನಮ್ಮ ಗೌರ್ಮೆಂಟ್ ಅಂಡ್ ನಮ್ಮ ಕೋರ್ಟ್ ಏನು ಹೇಳುತ್ತೋ ಅದನ್ನು ನಾವು ಫಾಲೋಅಪ್ ಮಾಡೋಣ. ಅಕಸ್ಮಾತ್ ಕೋರ್ಟ್ ಕಡೆಯಿಂದನೋ ಇಲ್ಲಾಂದರೆ ನಮ್ಮ ಸರ್ಕಾರದಿಂದನೋ ಮಾಡಬೇಡಿ ಅಂತ ಏನಾದರೂ ಬಂದರೆ ಖಂಡಿತ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಮಾಡೋರು ಮಾಡ್ತಾಯಿರಿ, ಆದರೆ ಆದಷ್ಟು ಹುಷಾರಾಗಿರಿ, ಓಕೆನಾ? ಸೊ ಇನ್ನೊಂದು ಸರಿ ಪದೇ ನಾನು ಹೇಳೋದೇನಪ್ಪ ಅಂದರೆ, ಈಗ ಬಂದಿರೋ ನೋಟಿಸ್ ಏನಂದರೆ, ಈಗೇನು 6 ವಾರ ಟೈಮ್ ಕೊಟ್ಟಿದ್ರು ಕಂಪ್ನಿಯವ್ರಿಗೆ ಸ್ಥಗಿತ ಮಾಡಬೇಕು ಅನ್ನೋದು, ಅದು ಈಗ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಆಗಿದೆ. ಸೊ ಅಲ್ಲಿವರೆಗೂ ಕಂಪ್ನಿಯವರು ನನ್ನ ಪ್ರಕಾರ ನಡೆಸ್ತಾರೆ. ಅದು ಅಷ್ಟರೊಳಗಡೆ ನನಗೊತ್ತಿರೋ ಮಾಹಿತಿ ಪ್ರಕಾರ ಸ್ಟೇ ತರ್ಬೋದು, ಇಲ್ಲಾಂದರೆ ಇದಕ್ಕೆ ಇನ್ನೊಂದೇನಾದರೂ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇಷ್ಟೇ ಹೇಳೋದು, ನಾನು ಆವಾಗಲೇ ಕೇಳ್ಕೊಂಡಾಗ ನಮ್ಮ ಗೌರ್ಮೆಂಟ್ ಅವ್ರ ಹತ್ರ ಆಗಲಿ, ನಮ್ಮ ಸರ್ಕಾರ ಹತ್ರ ಆಗಲಿ, ನೋಡಿ ಆಟೋದವ್ರದ್ದು ಜೀವನನೇ, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ದು ಜೀವನನೇ. ಸೊ ತುಂಬ ಜನ ಅದ್ರ ಮೇಲೇನೂ ಡಿಪೆಂಡ್ ಆಗವ್ರೆ, ತುಂಬ ಜನ ಇದ್ರ ಮೇಲೇನೂ ಡಿಪೆಂಡ್ ಆಗವ್ರೆ. ಸೊ ಎಲ್ಲರ ಲೈಫೂ ಬೇಕು. ಒಂದಷ್ಟು ಜನ ಹೇಳ್ಬೋದು ನಿಮಗೇನು ಬೇಜಾನ್ ಆಪ್ಷನ್ಸ್ ಇದೆ ಹಂಗೆ ಹಿಂಗೆ ಅಂತ. ಆಪ್ಷನ್ಸ್ ಇದೆ, ಇಲ್ಲ ಅನ್ನಲ್ಲ. ಆದರೆ ನಿಮಗೆಲ್ಲ ಗೊತ್ತು, ಈಗ ಇರೋಂತಹ ಸಂದರ್ಭಕ್ಕೆ ಬೆಂಗಳೂರಲ್ಲಿ ಒಂದು ಕೆಲಸ ಸಿಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಒಬ್ಬ ಹುಡುಗನಿಗೆ ಒಂದು ಜೀವನ, ಒಂದು ಲೈಫ್ನ ಲೀಡ್ ಮಾಡಬೇಕು ಬೆಂಗಳೂರಲ್ಲಿ ಅಂದರೆ ತುಂಬ ಕಷ್ಟ ಇದೆ. ಸೊ ಆ ಒಂದು ಕಷ್ಟಕ್ಕೆ ನಮಗೆ ಯಾವುದು ಬೇಕೋ, ನಮಗೆ ಯಾವ ಫ್ರೀಡಮ್ ಇರುತ್ತೋ, ನಮಗೆ ಯಾವುದರಲ್ಲಿ ಚೆನ್ನಾಗಿರುತ್ತೋ ನಾವು ಅದರಲ್ಲಿ ನಾವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಅದೇ ಥರ ಆ ಒಂದು ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಆಪ್ಷನ್ ಇರೋದ್ರಿಂದ ಅದರಲ್ಲಿ ನಮ್ಮ ಎಲ್ಲ ರೈಡರ್ಸು ಕಷ್ಟಪಡ್ತಾ ಇರೋದು. ಒಂದೇನಪ್ಪ ಅಂದರೆ ಲೈಕ್ ಗೌರ್ಮೆಂಟ್ ಅವರು ಒಂದು ಡಿಸಿಷನ್ಗೆ ಬಂದರೆ ತುಂಬ ಚೆನ್ನಾಗಿರ್ತದೆ. ಆದಷ್ಟು ಬೇಗ ಬರ್ತಾರಂತ ಅಂದ್ಕೊಳ್ತಿದ್ದೀನಿ. ಖಂಡಿತ ಅವ್ರಿಗೂ ತೊಂದರೆ ಆಗಬಾರ್ದು, ಇವ್ರಿಗೂ ತೊಂದರೆ ಆಗಬಾರ್ದು. ಆ ಥರ ಒಂದು ಡಿಸಿಷನ್ಗೆ ಬರಲಿ ಅಂತ ನಾನು ನಮ್ಮ ಸರ್ಕಾರದ ಹತ್ರ, ನಮ್ಮ ಕೋರ್ಟ್ ಹತ್ರ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ಒಂದಷ್ಟು ಜನ ಅಂತೂ ನಿಜ ಈ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ಸ್ ಹಾಕೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀರಾ. ಸೊ ಅದಕ್ಕೂ ಮುಂಚೆ ನಾನು ಒಂದು ಓದ್ಬಿಡ್ತೀನಿ. ಆರ್ಟಿಕಲ್ ಇದೆ. ಬ್ರೇಕಿಂಗ್ ನ್ಯೂಸ್: ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಗೆ ಮುಂದುವರಿಸಲು ಕೋರ್ಟ್ ಮಹತ್ವದ ಆದೇಶ. ರಾಜ್ಯದಲ್ಲಿ ಓಲಾ, ಊಬರ್ ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಜೂನ್ 15ರವರೆಗೆ ಮುಂದುವರಿಸುವ ಅನುಮತಿ ನೀಡಿದ ಕರ್ನಾಟಕ ಹೈಕೋರ್ಟ್ ಇಂದು ಆದೇಶ ಹೊರಡಿಸಿದೆ. 29ನೇ ತಾರೀಕು ಏಪ್ರಿಲು ಈ ಒಂದು ಆದೇಶ ಬಂದಿರೋದು. ಬೈಕ್ ಟ್ಯಾಕ್ಸಿ ಸೇವೆ ಮುಂದುವರಿಸುವಂತೆ ಕೋರಿ ಊಬರ್ ಇಂಡಿಯಾ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, ರೂಪೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, INI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಲ್ಲಿಸಿದಂತಹ ಮಧ್ಯಂತರ ಅರ್ಜಿಯನ್ನು ನ್ಯಾಯಬಿ ಶ್ಯಾಮ್ ಪ್ರಸಾದ್ ಅವರು ಏಕಸದಸ್ಯ ಪೀಠದಲ್ಲಿ ಇಂದು ವಿಚಾರಣೆ ನಡೆದಿದ್ದು, ಈ ಅರ್ಜಿಯನ್ನು ಕೋರ್ಟ್ ಪುರಸ್ಕರಿಸಿದೆ. ಮುಂದಿನ 6 ವಾರದೊಳಗೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿರ್ಬಂಧಿಸುವಂತೆ ಓಲಾ, ಊಬರ್, ರ್ಯಾಪಿಡೋ ಸಂಸ್ಥೆಗಳಿಗೆ ಹೈಕೋರ್ಟ್ ಗಡುವು ನೀಡಿತ್ತು. 6 ವಾರಗಳ ನಂತರ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಖಚಿತಪಡಿಸುವಂತೆ ರಾಜ್ಯ ಸರ್ಕಾರಕ್ಕೂ ಕೋರ್ಟ್ ನಿರ್ದೇಶಿಸಿತ್ತು. ಮೋಟಾರ್ ವಾಹನ ಕಾಯ್ದೆ 1988 ಸೆಕ್ಷನ್ 3 ಅಡಿಯಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಸರ್ಕಾರ ಸೂಕ್ತ ಮಾರ್ಗಸೂಚಿ ಹೊರಡಿಸಬೇಕು. ಅಲ್ಲಿಯ ತನಕ ಬೈಕ್ ಟ್ಯಾಕ್ಸಿ ಸೇವೆಗೆ ಅವಕಾಶ ಇಲ್ಲವೆಂದು ಏಪ್ರಿಲ್ 2ರಂದು ಹೈಕೋರ್ಟ್ ಆದೇಶಿಸಿತ್ತು. ಕೋರ್ಟ್ ಆದೇಶವನ್ನು ಪಾಲಿಸುವಂತೆ ಮೊನ್ನೆಯಷ್ಟೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಲಾಖೆಗೆ ಸೂಚನೆ. ಈಗ ಮತ್ತೆ ಅಂದರೆ ಲೈಕ್ 29ನೇ ತಾರೀಕು ಏಪ್ರಿಲ್. ಸೊ ಇನ್ನೊಂದು ಕೋರ್ಟ್ ಕಡೆಯಿಂದ ಒಂದು ಮಹತ್ವ ತೀರ್ಪು ಬಂದಿದೆ. ಅದೇ ಈಗ ನಾನು ಹೇಳಿದಂತಹ ಜೂನ್ 15ವರೆಗೂ ಎಕ್ಸ್ಟೆನ್ಷನ್ ಆಗಿರೋದು. ಸೊ ಇದೇ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನೋಡೋಣ, ಇನ್ನೂ ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ದಿನಕ್ಕೊಂದು ತಿರುವು ತಗೊತಾ ಇದೆ. ಸೊ ಮೊನ್ನೆ ನೋಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಸಚಿವರು ಬಂದು ಕಾನೂನು ಬಾಹಿರವಾಗಿದೆ, ಸೊ ಇದನ್ನು ಬೇಡ ಅಂತ ಹೇಳಿದರು. ಸೊ ಅದು ಸ್ಟೇಟ್ಮೆಂಟ್ ನೋಡಿನೇ ನನಗೆ ನಿಜ ಹೇಳಬೇಕು ಅಂದರೆ ಏನಪ್ಪ ಹಿಂಗೆ ಹೇಳ್ತವ್ರೆ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ. ಯಾಕಂದರೆ
ಗೊತ್ತಿಲ್ಲ, ಇದನ್ನು ಅದ್ರ ಬಗ್ಗೆ ನಿಮಗೂ ಗೊತ್ತಿರ್ತದೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋವಂಥದ್ದು ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಆದಷ್ಟು ಟ್ರೈ ಮಾಡೋಣ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ನಾನು ಇಷ್ಟೇ ಹೇಳೋದು, ಇಲ್ಲಿ ಕಾನೂನಿಗಿಂತ ಸರ್ಕಾರಕ್ಕಿಂತ ಯಾವುದೂ ದೊಡ್ಡದಲ್ಲ. ಕಾನೂನು ಏನು ಹೇಳುತ್ತೋ, ಸರ್ಕಾರ ಏನು ಹೇಳುತ್ತೋ ಅದನ್ನು ನಮ್ಮ ರೈಡರ್ಸ್ ಖಂಡಿತ ಫಾಲೋ ಮಾಡೋಣ. ಸೊ ನೋಡೋಣ, ಜಯ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಖಂಡಿತ ಜಯ ಸಿಗೋ ಥರ ನಾವು ಏನಾದರೂ ಹೋರಾಡೋಣ. ಏನಕ್ಕೆ ಅಂದರೆ ಇದು ಯಾರಿಗೂ ತೊಂದರೆ ಮಾಡೋಂಥದ್ದಲ್ಲ. ಅವ್ರಿಗೂ ತೊಂದರೆ ಮಾಡ್ಬಾರ್ದು, ಆಟೋದವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ಅಂತಹ ತೀರ್ಪು ಯಾವುದಾದ್ರೂ ಬರುತ್ತೆ ಅಂತ ಕಾದು ನೋಡೋಣ.